ನಮಸ್ತೆ ಎಲ್ರಿಗೂ. ಥರ್ಡ್ ಲಾರ್ಜೆಸ್ಟ್ ಸಿಟಿ ಇನ್ ತಮಿಳ್ನಾಡು ಮಧುರೈಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿಲ್ಲಿ ಪಾರ್ವತಿ ತಾಯಿನ ಮೀನಾಕ್ಷಿ ತಾಯಿಯ ರೂಪದಲ್ಲಿ ಹಾಗೆ ಸಾಕ್ಷಾತ್ ಶಿವನನ್ನ ಸೌಂದರ್ಯೇಶ್ವರ ಸ್ವಾಮಿಯ ರೂಪದಲ್ಲಿ ದರ್ಶನ ಮಾಡಬಹುದು. 163 ಅಡಿ ಇದೆ ವೆಸ್ಟ್ ಗೇಟ್. ಇದೇ ತರ 4 ಗೋಪುರ ಇದೆ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್. ಇಲ್ಲಿ ದರ್ಶನ ಇದೆ ನೋಡಿ, ಈ ಕಡೆ ಹೋಗ್ಬೇಕು ದರ್ಶನ. ಮತ್ತೆ ಇಲ್ಲಿ ಇನ್ಸ್ಟ್ರಕ್ಷನ್ ಹಾಕಿದಾರೆ ನೋಡಿ, ಇದು ಯಾವ್ದು ತಗೊಂಡೋಗಂಗಿಲ್ಲ. ಮತ್ತೆ ನೋಡಿ ಡ್ರೆಸ್ ಕೋಡ್ ಇಲ್ಲಿ ಹಾಕಿದಾರೆ ನೋಡಿ, ಚಡ್ಡಿ ಈ ತರ ಎಲ್ಲ ಹಾಕೊಂಡು ಹೋಗಂಗಿಲ್ಲ. ನೀಟಾಗಿ ಟ್ರೆಡಿಷನಲ್ ಆಗಿ ಪಂಚೆಯಲ್ಲಿ ಹೋಗ್ಬೇಕು. ಇನ್ನು ದೇವಸ್ಥಾನದ ಒಳಗಡೆ ನಮ್ಗೆ ಫೋನ್ ಅಲೋ ಇರೋದಿಲ್ಲ, ಇಲ್ಲಿಗೆ ಲಾಸ್ಟ್ ಆಗುತ್ತೆ ಫೋನು. ಓಪನಿಂಗ್ ಕ್ಲೋಸಿಂಗ್ ಡೀಟೇಲ್ಸ್ ಅಲ್ಲಿ ಹಾಕಿದಾರೆ ನೋಡಿ. ಟೈಮು ಮಾರ್ನಿಂಗು 6:30 ಇಂದ 7:30, ಮತ್ತೆ 10:30 ಇಂದ 11:30, ಆಫ್ಟರ್ನೂನ್ 12:00ವರೆಗೆ ಕ್ಲೋಸ್ ಆಗುತ್ತೆ. ತಿರ್ಗಾ ಈವ್ನಿಂಗ್ 4:30 ಇಂದ 5:30, 7:30 ಇಂದ 8:30, 9:30. ಸೊ ನಾವ್ ಹಾಗೆ ಮುಂದೆ ಬಂದ್ರೆ ಬೇಟು ದರ್ಶನ ಇತ್ತಲ್ಲ, ಅಲ್ಲಿ ಹಾಗೆ ಮುಂದೆ ಬಂದ್ರೆ ಇಲ್ಲೇ ಹಾಕಿದಾರೆ ನೋಡಿ, ಫ್ರೀ ಚಪ್ಪಲಿ ಸ್ಟ್ಯಾಂಡ್. ಇಷ್ಟೊಂದು ಕ್ಯೂ ಇರೋದು ಫ್ರೀ ಚಪ್ಪಲಿ ಸ್ಟ್ಯಾಂಡ್ಗೆ. ಬ್ಯಾಗ್ ಇಡೋದಕ್ಕೆ ಜಾಗ, ಸೊ ಇಲ್ಲೇ ಬ್ಯಾಗ್ ಇಡೋದಕ್ಕೂ ಜಾಗ, ಇದು ಕೂಡ ಫ್ರೀ ಇರುತ್ತೆ. ಆಪೋಸಿಟ್ ಒಂದು ಇದಿದೆ, ಭಾಗ್ಯಲಕ್ಷ್ಮಿ ಲಾಡ್ಜ್. ಇದನ್ನ ಏನಕ್ಕೆ ರೆಕಮೆಂಡ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನಿಮ್ಗೆ ಫ್ರೆಶ್ ಅಪ್ ಆಗಕ್ಕೆ ಜಸ್ಟ್ 100 ರೂಪಾಯಿ, ಒಬ್ರಿಗೆ 100 ರೂಪಾಯಿ ಫ್ರೆಶ್ ಅಪ್ ಆಗೋದಕ್ಕೆ. ರೂಮ್ ಏನಾದ್ರು ಬೇಕಂದ್ರೆ 600 ರೂಪಾಯಿ ಆಗುತ್ತೆ. ಸೊ ಇದೊಂದು ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಏನಾದ್ರು ನೀವು ಫ್ರೆಶ್ ಅಪ್ ಆಗಕ್ಕೆ ಒಳ್ಳೆ ಪ್ಲೇಸ್ ರೂಮ್ ಬೇಕಂದ್ರೆ ಇಲ್ಲಿ ನೀವು ಫ್ರೆಶ್ ಅಪ್ ಆರಾಮಾಗಿ ಆಗ್ಬೋದು. 100 ರೂಪೀಸ್ ಒಬ್ರಿಗೆ. ಅದೊಂದೇ ಅಲ್ಲ, ನೀವು ಇಲ್ಲಿ ತಿರುಮಲ ಲಾಡ್ಜು ಈ ತರ ಎಲ್ಲ ನೋಡ್ಬೋದು. ಏನು ವೆಸ್ಟ್ ಗೋಪುರ ಇದೆಯಲ್ವಾ, ಸೊ ಇಲ್ಲಿ ಅಲ್ಲಿ ವೆಸ್ಟ್ ಗೋಪುರ ಆಪೋಸಿಟ್ ನಮ್ಗೆ ತಿರುಮಲ ಲಾಡ್ಜು. ಈ ತರ ಲಾಡ್ಜಸ್ ಎಲ್ಲ ಸಿಗುತ್ತೆ. ಇನ್ನೂ ಕಮ್ಮಿ ಬೇಕು ಹುಡುಗರಿಗೆ ಮಾತ್ರ ಅಂದ್ರೆ, ಗೇಟ್ ಇಂದ ಆಪೋಸಿಟ್ ರೋಡ್ ಸ್ಟ್ರೈಟ್ ಹೋದ್ರೆ ಇಲ್ಲೊಂದ್ 2 ಹಾಕಿದೀನಿ ನೋಡಿ, ಪೇ ಅಂಡ್ ಯೂಸ್ ಅಂತ ಇದೆಯಲ್ಲ. ಇಲ್ಲಿ ತುಂಬಾ ಕ್ಲೀನ್ನೆಸ್ ಇರೋದಿಲ್ಲ. ನೀವೇನಾದ್ರೂ ಹುಡುಗರುಗಳು ಬಂದಿದ್ದೀರಾ, ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಫ್ರೆಶ್ ಅಪ್ ಆಗ್ಬೇಕಂದ್ರೆ ಇಲ್ಲಿ ಫ್ರೆಶ್ ಅಪ್ ಆಗ್ಬೋದು. ಫ್ಯಾಮಿಲೀಸ್ ಎಲ್ಲ ಆಲ್ಮೋಸ್ಟ್ ಈ ತರ ಲಾಡ್ಜಸ್ ಅಲ್ಲಿ ನೀವು ಫ್ರೆಶ್ ಅಪ್ ಆಗ್ಬೋದು, ಹಾಗೆ ರೂಮ್ ಕೂಡ ತಗೋಬಹುದು. ಈ ದೇವಸ್ಥಾನನ 12ನೇ ಶತಮಾನದಲ್ಲಿ ಕಟ್ಟಿರ್ತಾರೆ. ಅದಾದ್ಮೇಲೆ ಮೊಘಲ್ ಸುಲ್ತಾನರು ಈ ದೇವಸ್ಥಾನನ ಹಾಳು ಮಾಡ್ತಾರೆ. ತಿರ್ಗಾ 17ನೇ ಶತಮಾನದಲ್ಲಿ ನಾಯಕ್ ಡೈನಾಸ್ಟಿ ಅವರು ಈ ದೇವಸ್ಥಾನನ ತಿರ್ಗಾ ರಿಬಿಲ್ಡ್ ಮಾಡ್ತಾರೆ. ಇಲ್ಲಿನೇ ಪಾರ್ವತಿ ದೇವಿ ಮೀನಾಕ್ಷಿ ಅಮ್ಮನಾಗಿ, ತಂದೆ ಶಿವನು ಆ ಸೌಂದರ್ಯೇಶ್ವರನಾಗಿ ಇಲ್ಲಿನೇ ಕಲ್ಯಾಣ ಆಗಿರೋದು. ಸೊ ಅದಕ್ಕೆ ಈ ದೇವಸ್ಥಾನ ತುಂಬಾನೇ ವಿಶೇಷ. ಯಾವುದೇ ಗೋಪುರದಿಂದ ನಾವು ದರ್ಶನ ಮಾಡಕ್ ಹೋದ್ರು ಅಲ್ಲಿಂದ ನಾವು ಎಕ್ಸಿಟ್ ಆಗೋದೇ ನಾರ್ತ್ ಗೋಪುರ ಇಂದ. ಸೊ ನೋಡಿ, ಇಲ್ಲಿಂದಾನೇ ನಾವು ಎಕ್ಸಿಟ್ ಆಗೋದು. ಆಗ್ಬಿಟ್ಟು ಹಿಂಗ್ ಸ್ಟ್ರೈಟ್ ಹೋಗಿ ತಿರ್ಗಾ ಲೆಫ್ಟ್ ಹೋದ್ರೆ ನಮ್ಗೆ ಆ ವೆಸ್ಟ್ ಗೋಪುರ ಏನ್ ಬಂದಿರ್ತೀವಲ್ಲ ಆ ಗೋಪುರ ಸಿಗುತ್ತೆ. ಒಂದು ಒಳ್ಳೆ ದರ್ಶನ ಆಯ್ತು. ಇನ್ನು ದರ್ಶನದ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಗೆ ಇಲ್ಲಿ ಫ್ರೀ ದರ್ಶನ ಇರುತ್ತೆ, ಹಾಗೆ 50 ರೂಪಾಯಿ ದರ್ಶನ ಇರುತ್ತೆ, 100 ರೂಪಾಯಿ ದರ್ಶನ ಇರುತ್ತೆ. ಫ್ರೀ ದರ್ಶನದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ದರ್ಶನ ಮಾಡೋದಕ್ಕೆ. 50 ರೂಪಾಯಿ ದರ್ಶನಕ್ಕೆ ಹೋಗ್ತೀರಾ ಅಂದ್ರೆ ಸ್ವಲ್ಪ ಬೇಗ ದರ್ಶನ ಮಾಡ್ಬೋದು. 100 ರೂಪಾಯಿ ದರ್ಶನ ಅಂದ್ರೆ ಇನ್ನೊಂಚೂರು ಬೇಗ ದರ್ಶನ ಮಾಡ್ಬೋದು. ಆದ್ರೂ ತುಂಬಾ ಒಳ್ಳೆ ದರ್ಶನ ಆಗುತ್ತೆ. ಒಂದು ಏನಂದ್ರೆ, ಆ ಗರ್ಭಗುಡಿ ನಾವು ಹೋಗ್ತೀವಲ್ವಾ, ಅಲ್ಲೇ ಕೂಡ ಉದ್ದಕ್ಕೂ ಲೈನ್ ಇರೋದ್ರಿಂದ ನಾವು ದರ್ಶನ ಮಾಡ್ಕೊಂತ ಹೋಗ್ಬೋದು. ಬೆಳಗಿಂದ ನಾಷ್ಟ ಮಾಡಿರ್ಲಿಲ್ಲ, ನಾಷ್ಟ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಮಧುರೈಗೆ ಬಂದ್ರೆ ಇನ್ನ ಯಾವ್ಯಾವೆಲ್ಲ ಪ್ಲೇಸ್ ನ ನೀವು ವಿಸಿಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಯಾವ್ಯಾವ ಪ್ಲೇಸ್ ನ ವಿಸಿಟ್ ಮಾಡ್ತೀವಿ ಅನ್ನೋದು, ಅದ್ರ ವಿಶೇಷ ಏನಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನೊಂದು ಹೋಟೆಲ್ ರೆಕಮೆಂಡ್ ಮಾಡ್ಬೇಕಂತ ಅನ್ಕೊಂಡೆ ನಿಮ್ಗೆ. ಏನಾದ್ರು ಮಧುರೈಗೆ ಬಂದ್ರೆ ಹೋಟೆಲ್ ಶ್ರೀ ಮೀನಾಕ್ಷಿಗೆ ಬನ್ನಿ, ಚೆನ್ನಾಗಿರುತ್ತೆ ನೋಡಿ. ಫುಲ್ ರೆಸ್ಟ್. ನಾವು ನಾಷ್ಟ ಮಾಡಿರ್ಲಿಲ್ಲ ಅನ್ಬಿಟ್ಟು ಬಂದಿದ್ದು. ಮೆನು ಅಲ್ಲಿ ಹಾಕಿದ್ದಾರೆ ನೋಡಿ, ಫಾರಿನರ್ಸ್ ಬಂದಿದ್ದಾರೆ ಇಲ್ಲೇ ನಾಷ್ಟ ಮಾಡಕ್ಕೆ ನೋಡಿ. ಇಲ್ಲಿ ಫೇಮಸ್ ಏನಂದ್ರೆ ಕಟ್ಟು ಪರೋಟ ಅಂತ ಇದೆಯಲ್ಲ, 2 ಗಂಟೆ ಮೇಲೆ ಸಿಗುತ್ತೆ. ನಾವೀಗ ಮಶ್ರೂಮ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಮಶ್ರೂಮ್ ಬಿರಿಯಾನಿ ವೆಸ್ಟ್ ಗೇಟ್ ಅದ್ರ ಆಪೋಸಿಟ್ ನಮ್ಗೆ ಆಟೋಸ್ ಗಳು ಸಿಗುತ್ತೆ. எத்தனை பிளேஸ் போத்தாரு மீரு? எல்லா பிளேஸா 2500 வரும். எல்லாம் கம்ப்ளீட். காந்தி மியூசியம், பேலஸ், மாரியம்மன் டெம்பிள் சாப்பிடு. மொத்தம் 8 குடி 8 குடி 8 குடி பெத்த குடி. பார்க்கிங் நம்ம, வெயிட்டிங் நம்ம கொடுத்துறோம். போயிட்டு ஈவினிங் தான் வருவோம். ஈவினிங் சாப்பிடு. ನೀವು 8 ಪ್ಲೇಸ್ ಬೇಕಂದ್ರೆ 2500 ರೂಪಾಯಿ ಆಗುತ್ತೆ. ನಾವು 4 ಪ್ಲೇಸ್ ನ ಚೂಸ್ ಮಾಡಿದ್ವಿ, ಯಾಕಂದ್ರೆ ಟೈಮ್ ಇರ್ಲಿಲ್ಲ. ಈಗ ನಮ್ ಬಜೆಟ್ 1300 ರೂಪೀಸ್ ಆಯ್ತು. ನಾವು ಬಂದಿರೋ ಅಂತ ಮೊದಲನೇ ಪ್ಲೇಸ್ ಗಾಂಧಿ ಮ್ಯೂಸಿಯಂ. ಗಾಂಧಿ ಮ್ಯೂಸಿಯಂ ಮಧುರೈ ದೇವಸ್ಥಾನದಿಂದ ಜಸ್ಟ್
1.5-2 ಕಿಲೋಮೀಟರ್ ಅಷ್ಟೇ ಗಾಂಧಿ ಮ್ಯೂಸಿಯಂ ಕರ್ಕೊ ಬಂದಿದ್ದಾರೆ. ಎಂಟ್ರೆನ್ಸ್ ಅಲ್ಲೇ ಗಾಂಧೀಜಿನ ಕೊಟ್ಟಿದ್ದಾರೆ. ಗಾಂಧಿ ಮ್ಯೂಸಿಯಂ ಆಗಿರೋದ್ರಿಂದ ಫಾದರ್ ಆಫ್ ದಿ ನೇಷನ್. ಈ ಬಿಲ್ಡಿಂಗ್ ಒಳಗಡೆ ಹೋಗ್ಬೇಕನ್ಸುತ್ತೆ. ಇದೇನಿದೆ ರೂಟ್ ಮ್ಯಾಪ್. ವೆಲ್ಕಮ್ ಟು ಗಾಂಧಿ ಮ್ಯೂಸಿಯಂ. ಎಷ್ಟು ಪ್ಲೇಸಸ್ ಇದೆ, ಯಾವ್ಯಾವ್ದು ವಿಸಿಟ್ ಮಾಡ್ಬೋದು, ಎಷ್ಟೆಷ್ಟು ಕಿಲೋಮೀಟರ್ ಇದೆ, ಮ್ಯಾಪು ಕೂಡ ಹಾಕಿದ್ದಾರೆ. ಸೊ ಗಾಂಧಿ ಮ್ಯೂಸಿಯಂ ಅಲ್ಲಿ ಫಸ್ಟ್ ನಾವು ಬರೋದು ಗಾಂಧಿ ಅಸ್ಥಿ ಪೀಠಮ್ ಅಂತ. ಸೊ ಇಲ್ಲಿ ದಿ ಸ್ಕೇರ್ಡ್ ಆಶಸ್ ಆಫ್ ಮಹಾತ್ಮ ಗಾಂಧಿ ಇಸ್ ಕೆಪ್ಟ್ ಹಿಯರ್ ಫಾರ್ ದಿ ವಿಸಿಟರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಅವರ ಗಾಂಧೀಜಿ ಅವರ ಅಸ್ಥಿ ಏನಿದೆಯಲ್ಲ, ಸತ್ತಾದ್ಮೇಲೆ ಬೂದಿ ಇರುತ್ತಲ್ಲ, ಅದನ್ನ ಇಲ್ಲಿ ಇಟ್ಟಿದಾರಂತೆ. ಫಾದರ್ ಆಫ್ ನೇಷನ್ ಮಹಾತ್ಮ ಗಾಂಧೀಜಿ ಅವರ ಅಸ್ಥಿ ಅಂದ್ರೆ ಅವ್ರು ಸತ್ ಮೇಲೆ ಬೂದಿ ಇರುತ್ತಲ್ಲ, ಅದನ್ನ ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ವಿಸಿಟರ್ಸ್ ಗೆ ನೋಡ್ಲಿ ಅಂತ. ಗಾಂಧಿ ಮ್ಯೂಸಿಯಂ ಬಂದ್ರೆ ಇದೆಲ್ಲ ನೋಡ್ಬೋದು ನಾವು. ಗಾಂಧೀಜಿ ಅವರು 1936 ಇಂದ 46 ಗಂಟ ವರದಾ ಮಹಾರಾಷ್ಟ್ರ ಫ್ರಮ್ 1936 to 46 10 ವರ್ಷ ಅವ್ರೇನ್ ಮನೇಲಿ ಇದ್ರಲ್ಲ ಅದೇ ತರ ಇಲ್ಲಿ ಸೇಮ್ ಇದೇ ತರ ಮನೆಯಲ್ಲಿ ಅವ್ರು ಇದ್ದಿದ್ದು ಅಂತ ರಿಪ್ಲಿಕಾ ಮಾಡಿದ್ದಾರೆ. ಸೊ ಸೇಮ್ ಅದೇ ತರ ಕಾಪಿನ ಮಾಡಿದ್ದಾರೆ. ಇವಾಗ ನಾವೇನ್ ಬಂದಿದೀವಲ್ಲ ಕಾಳಿಯಮ್ಮ ದೇವಸ್ಥಾನ. ಸೊ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಪಾಂಡವರು ಕೌರವರು ಇರ್ತಾರಲ್ಲ 2500 ವರ್ಷದ ಹಿಂದೆನೆ ಇಲ್ಲಿ ಮಣ್ಣು ಖರೀದಿ ಮಾಡಿರ್ತಾರೆ ಪಾಂಡವ ಹತ್ರ. ಯಾಕಂದ್ರೆ ಕಾಳಿಯಮ್ಮನ ವಿಗ್ರಹ ಕೆತ್ತನೆ ಮಾಡೋದಕ್ಕೆ. ಆ ಮಣ್ಣನ್ನ ಕೆತ್ತನೆ ಮಾಡ್ಬೇಕಾದ್ರೆ ಅಲ್ಲಿ ಕೆತ್ತನೆ ಆಗಿರುವಂತಹ ಗಣಪತಿ ಸಿಗುತ್ತೆ. ಆ ಗಣೇಶನ ಮೂರ್ತಿನ ಮೀನಾಕ್ಷಿ ಅಮ್ಮ ಟೆಂಪಲ್ ಅಲ್ಲಿ ಇಟ್ಬಿಟ್ಟು ಅಲ್ಲಿಂದನೇ ಮಧುರೆಯ ಮೀನಾಕ್ಷಿ ಅಮ್ಮನ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ಕಾಳಿಯಮ್ಮನ ದರ್ಶನ ನಾವು ಮಾಡ್ಬೋದು. ಸೊ ಮೀನಾಕ್ಷಿ ಅಮ್ಮ ದೇವಸ್ಥಾನಕ್ಕಿಂತ ಈ ದೇವಸ್ಥಾನ ತುಂಬಾನೇ ಹಳೇದು. ದೇವಸ್ಥಾನದ ಪಕ್ಕದಲ್ಲೇ ನಮ್ಗೆ ಬೋಟಿಂಗ್ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು ಬೋಟಿಂಗ್ ಇರುತ್ತೆ, ಬೋಟಿಂಗ್ ಮಾಡ್ಬೋದು. ಒಂದ್ ರೌಂಡ್ ಹಾಕೊಂಡ್ ಕರ್ಕೊಂಡ್ ಬರ್ತಾರೆ. 300 ರೂಪಾಯಿ ಆಗುತ್ತೆ ಬೋಟಿಂಗ್. ಈಗ ನಾವು ಬಂದಿರೋದು ಸೌತ್ ಇಂಡಿಯಾ ತಾಜ್ ಮಹಲ್ ಅಂತ ಕೂಡ ಈ ಪ್ಲೇಸ್ ನ ಕರೀತಾರೆ. ತಿರುಮಲೈ ನಾಯ್ಕರ್ ಪ್ಯಾಲೇಸ್ಗೆ ನಾವ್ ಇವಾಗ ಬಂದಿದೀವಿ. ನೋಡ್ಬೋದು ಎಷ್ಟು ಸಖತ್ತಾಗಿದೆ ನೋಡಿ. ಏನಂದ್ರೆ ಆಗಿನ ಕಾಲದಲ್ಲಿ 17ನೇ ಶತಮಾನದಲ್ಲಿ ಕಟ್ಟಿರುವಂತ ಪ್ಯಾಲೇಸ್ ಇದು. ಆಗಿನ ಕಾಲದಲ್ಲಿ ಅವರು ಸ್ವಂತ ಇಟಿಕೆ, ಸುಣ್ಣ ಮತ್ತೆ ಮೊಟ್ಟೆ ಯೂಸ್ ಮಾಡಿ ಸ್ವಂತ ಇಟಿಕೆಯಲ್ಲಿ ಕಟ್ಟಿರೋದಂತೆ ಈ ಪ್ಯಾಲೇಸ್ ನ. ಪೇಂಟಿಂಗ್ ಎಲ್ಲ ಎಷ್ಟು ಕ್ವಾಲಿಟಿ ಇದೆ. ಮತ್ತೆ ಇದೇನ್ ಗೊತ್ತಾ, ಇದು ಬಂದ್ಬಿಟ್ಟು ರಾಜರು ಕುತ್ಕೊಂತಿದ್ರಂತ ಸಿಂಹಾಸನ ಅಂತೆ. ಇಲ್ಲಿ ಕುತ್ಕೊಂತಿದ್ರಂತೆ. ಇಲ್ಲೆಲ್ಲಾನು ಪ್ರಜೆಗಳು ಯಾರ್ಯಾರು ಇರ್ತಾರಲ್ಲ ಆ ರಾಜರು ಇಲ್ಲಿ ಕುತ್ಕೊಂಡ್ರೆ ಇಲ್ಲೆಲ್ಲ ಬೇರೆಯವರೆಲ್ಲ ಕುತ್ಕೊಳ್ಳೋರಂತೆ. ಪ್ಯಾಲೇಸ್. ಇವಾಗ ನಾವು ಬಂದಿದೀವಿ ತಿರುಪರಕುಂಡ್ರಂ ಮುರುಗನ್ ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನ ಇರೋದು ಮಧುರೆಯಿಂದ ಕೇವಲ 10 ಕಿಲೋಮೀಟರ್ ದೇವಸ್ಥಾನ ಇರೋದು. ಈ ದೇವಸ್ಥಾನದ ವಿಶೇಷ ಏನಂದ್ರೆ ನಾವಿಲ್ಲಿ ತಂದೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಬೋದು. ಇದು ಕೂಡ ನಾವು ಎಲ್ಲಾ ಕಡೆ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನ ನಿಂತಿರೋ ಭಂಗಿಯಲ್ಲಿ, ಮಲಗಿರೋ ಭಂಗಿಯಲ್ಲಿ ದರ್ಶನ ಮಾಡ್ತೀವಿ. ಆದ್ರೆ ಇಲ್ಲಿ ಕೂತಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡ್ಬೋದು. ಇಲ್ಲಿ ನೋಡಿ ದೇವಸ್ಥಾನದ ಒಳಗಡೆನೆ ನಮ್ಗೆ ಅಂಗಡಿಗಳಿದಾವೆ, ಸಣ್ಣ ಸಣ್ಣ ಅಂಗಡಿಗಳು. ಎಷ್ಟು ಸಕ್ಕದಾಗಿದೆ ನೋಡಿ ದೇವಸ್ಥಾನದ ಒಳಗಡೆ. ಸುಬ್ರಹ್ಮಣ್ಯನ 6 ಪಡವಿಡು ದೇವಸ್ಥಾನಗಳಲ್ಲಿ 6 ಪಡವಿಡಲ್ಲಿ ಇದು ಮೊದಲನೇ ದೇವಸ್ಥಾನ, ಪ್ರಮುಖ ದೇವಸ್ಥಾನ. ಇಲ್ಲಿ ನೋಡಿ ನೆಟ್ಕೊಂಡು ಹೋಗ್ತಾ ಇದಾರೆ, ರಶ್ ಇದಾರೆ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಹೋಗಿ. ವೀಕೆಂಡ್ ಆಗಿರೋದ್ರಿಂದ ರಶ್. ಇದು ಫ್ರೀ ಎಂಟ್ರಿ ಅನ್ಸುತ್ತೆ ಮೋಸ್ಟ್ಲಿ. ಸೊ ಬಂಡೆ ಮೇಲೆ ಇರೋದ್ರಿಂದ ದೇವರು ನೋಡಿ ಇಲ್ಲಿ ಹತ್ಕೊಂಡು ಹೋಗ್ತೀವಿ, ಸ್ಟ್ರೈಟ್ ಹತ್ಕೊಂಡು ಹೋಗ್ತೀವಿ. ಯಾವಾಗ್ಲೂ ನಮ್ಗೆ ಹಿಂಗಿರುತ್ತೆ, ಹತ್ಕೊಂಡು ಹೋಗ್ಬೇಕು ಫುಲ್ ಸ್ಟ್ರೈಟ್ ಮೇಲೆ. ಈ ದೇವಸ್ಥಾನದಲ್ಲಿ ನಾವು ತಂದೆ ಮತ್ತು ಮಕ್ಕಳ 3 ವಾಹನ ನೋಡ್ಬೋದು. ನೀವಿಲ್ಲಿ ನೋಡಿ ಶಿವನ ವಾಹನ, ಹಾಗೆ ಗಣೇಶನ ವಾಹನ, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನನ.
ಟ್ರಿಪ್ ಕಂಪ್ಲೀಟ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಬಿಟ್ಟಿದ್ದಾರೆ. ಈಗ 40 ರೂಪಾಯಿ ಟಿಕೆಟ್ ಮಧುರೈಯಿಂದ ರಾಮೇಶ್ವರಂಗೆ ಹೋಗ್ತಾ ಇದೀವಿ. ಟ್ರೈನ್ ಮೂಲಕ ಹೋದ್ರೆ ಪಂಬಲ್ ಬ್ರಿಡ್ಜ್ ಸಿಗುತ್ತೆ. ಸೊ ಪಂಬಲ್ ಬ್ರಿಡ್ಜ್ ಇಂದ ಪಂಬಲ್ ಬ್ರಿಡ್ಜ್ ವ್ಯೂ ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಬಸ್ಸಲ್ಲಿ ಹೋದ್ರೆ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗಲ್ಲ. ಡೇಂಜರಸ್ ಟ್ರೈನ್ ಟ್ರಾವೆಲ್ ಅಂತಾನೆ ಹೇಳ್ಬೋದು ಇದು. ದಿನಕ್ಕೆ 4 ಟ್ರೈನ್ ಇದೆಯಂತೆ. 6 ಗಂಟೆ ಇದು ಬಿಟ್ರೆ ನೈಟ್ 11-11:30 ಒಂದು ಟ್ರೈನ್ ಇದೆ ಅಷ್ಟೇ. ಸೊ 6 ಗಂಟೆ ಟ್ರೈನ್ ಹತ್ತಿದೀವಿ. ಇವಾಗ ಹೋಗಿ ಪಂಬಲ್ ಬ್ರಿಡ್ಜ್ ನ ದಾಟಿ ರಾಮೇಶ್ವರಂಗೆ ಹೋಗ್ತೀವಿ. ರಾಮೇಶ್ವರಂಗೆ ಹೋಗಿ ಅಲ್ಲಿಂದ ಧನುಷ್ಕೋಡಿ ಯಾವ್ಯಾವೆಲ್ಲ ಪ್ಲೇಸ್ ಕವರ್ ಮಾಡ್ತೀನಿ ಇದನ್ನೆಲ್ಲಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.